ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ತೆಗೆದುಕೊಂಡಂಥ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ, ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಇಲಾಖೆ ಕೋಆರ್ಡಿನೇಷನ್ ಮಾಡ್ತಾ ಇದೆ, ಜೊತೆ ಕೆಲಸ ಮೇಡಮ್. ಈಗ ಕೋಲಾರ, ಕೊಪ್ಪಳ ಮತ್ತು ಯಾದಗಿರಿ ಅಂಗನವಾಡಿ ಸಹಾಯಕರ ಕಾರ್ಯಕರ್ತರಿಗೆ ಈ ಸಂಬಳ ಅನ್ನೋದಕ್ಕೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿ ನಾವು ಸಂಬಳ ಕೊಡ್ತೀವಿ. ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಕೇಂದ್ರದಿಂದ ಇನ್ನೂ ಬಂದಿಲ್ಲ. ನಾವು ಕೂಡ ಬರೆದಿದ್ದೀವಿ, 3-4 ಸರಿ ಬರೆದಿದ್ದೀವಿ. ಮೊನ್ನೆ ನಮ್ಮ ಇಲಾಖೆ ಡೈರೆಕ್ಟರ್ ಕೂಡ ಡೆಲ್ಲಿಗೆ ಬಂದಿದ್ದಾರೆ. ಸೊ ಆದಷ್ಟು ಶೀಘ್ರದಲ್ಲಿ ಎಲ್ಲರಿಗೂ ಕೊಟ್ಟಿದ್ವಿ. ಈ 3 ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಟ್ಟಿದ್ದಾರೆ. ಮೊಟ್ಟೆ ತರೋದಕ್ಕೂ ಕೂಡ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಸರ್ಕಾರದ ಮೇಲೆ ಬಹಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕ್ಷೇತ್ರದ 2 ಅಮೌಂಟ್ಗಳು ಇರುತ್ತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ. ಸೊ ವಿಳಂಬ ಮೊದಲಿಂದಲೂ ಆಗಿದೆ. ಇನ್ನು ಆಗದ ಹಾಗೆ ನಾವು ಪ್ರಯತ್ನ. 3 ಜಿಲ್ಲೆ ಮಾತ್ರನಾ ಮೇಡಮ್ ಬಂದಿಲ್ಲ? ಎಲ್ಲ ಕಡೆನೂ ಆಗಿದೆ. ಎಲ್ಲ ಕಡೆ 3 ಜಿಲ್ಲೆಗೂ ಬಟ್ಟೆ ತರೋದಕ್ಕೂ ಕೂಡ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊಟ್ಟೆಗೂ ಏನು ಪ್ರಾಬ್ಲಮ್ ಇಲ್ಲ, ಹಾಲಿನ ಪೌಡರ್ಗೂ ಏನು ಪ್ರಾಬ್ಲಮ್ ಇಲ್ಲ. ಕ್ವಾರ್ಟರ್ಲಿ ಪೇಮೆಂಟ್ ಅಂತ ಇರುತ್ತೆ ನಮ್ಮ ಇಲಾಖೆಯಲ್ಲಿ, 3 ತಿಂಗಳಿಗೆ ಪೇಮೆಂಟ್. ಸೊ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಅಂತ ಇದೆ, ಮೊಟ್ಟೆಯನ್ನು ಅವರು ಖರೀದಿ ಮಾಡ್ತಾರೆ ಪ್ರತಿಯೊಂದು ಅಂಗನವಾಡಿ. ಸೊ ಬಾಲ ವಿಕಾಸ ಸಮಿತಿ ಮೊಟ್ಟೆ ಗೃಹಲಕ್ಷ್ಮಿ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಇದು ಅಮೌಂಟು ಒಂದಷ್ಟು ಡಿಲೀಟ್ ಆಗಿದೆ, ಇನ್ನೊಂದಷ್ಟು ಏನಾದರೂ ಡಿಲೀಟ್ ಮಾಡುವಂಥ ಪ್ರಯತ್ನ ಏನಾದರೂ ಇದೆ? ಹಣಕಾಸು 16,000 ಅಷ್ಟು ಏನಾಗಿದೆ? ಡಿಲೀಟ್ ಆಗಿರೋದನ್ನ ತೋರಿಸಿದ್ದೀವಿ. ಯಾರು GST ಪೇ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂಥವ್ರದ್ದಾಗಿರ್ಬೋದು ಹೊರತಾಗಿ. ಮತ್ತು ಅಂಥವ್ರದ್ದು ನಾನು ಕೇಳಿದೆ, ರಿಪೋರ್ಟ್ ಮಾಡಿದ್ವಿ ಅಂತ ಕೇಳಿದೆ. ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ. ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ. ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ. ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ. ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ GST ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಹೆಸರು 11ನೇ ಕಂತಿನ ಹಣ ಬಂದಿದೆ ಅಂತ ಎಲ್ಲ ಜಿಲ್ಲೆಗಳಲ್ಲಿ 11ನೇ ಕಂತಿನ ಹಣ 12 ಮತ್ತು 13ನೇ ಕಂತಿನ. ಮೇಡಮ್, ಈಗ CM ಮೂಡ ಕಾಂಗ್ರೆಸ್ನಲ್ಲಿ ದಿನ ದಿನ CM ಅಂಕಾಂಶಗಳ ದಂಡ ಹೆಚ್ಚಾಗಿದೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಹಿಂದುಳಿದ ವರ್ಗದ ನಾಯಕರಾದಂಥ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. CM ಚೇರ್ ಖಾಲಿ ಇದೆ. ಈಗ ರಾಜ್ಯಪಾಲ